ಪೆಟ್ರೋಲಿಯಂ ತೈಲಕ್ಕಾಗಿ ಅಮೆರಿಕದಿಂದ ಸರ್ಕಾರ ಉರುಳಿಸುವ ಆಟ. ಅಮೆರಿಕ ಸರ್ಕಾರಕ್ಕೆ ಚಾಟಿ ಬೀಸಿದೆ ಈಗ ರಷ್ಯಾ ವಿದೇಶಾಂಗ ಸಚಿವ ಲಾವ್ರೋವ್ ಅವರು. ಇರಾನ್ ಮತ್ತು ವೆನೆಜುಲಾ ದೇಶಗಳಲ್ಲಿ ಆಡಳಿತ ಬದಲಾವಣೆಗೆ ಅಮೆರಿಕ ಪ್ರಯತ್ನ ಮಾಡಿತು. ಎರಡೂ ದೇಶಗಳಲ್ಲಿ ತೈಲ ಭಂಡಾರದ ಮೇಲೆ ಅಮೆರಿಕ ಅಧ್ಯಕ್ಷ ಕಣ್ಣು ಹಾಕಿದ್ರು. ಇದೇ ಕಾರಣಕ್ಕೀಗ ವೆನೆಜುಲಾ ಈಗ ಇರಾನ್ ದೇಶದ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಕಾನೂನುಗಳನ್ನ ಗಾಳಿಗೆ ತೂರಿ ಅಮೆರಿಕದಿಂದ ಆಡಳಿತ ಬದಲಾವಣೆಯ ಪ್ರಯತ್ನ ಮಾಡಲಾಗ್ತಾ ಇದೆ. ಇರಾನ್ ಜೊತೆ ಸಂಧಾನಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳಿಗೆ ಮನಸ್ಸೇ ಇಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿಸೋದೇ ಅಮೆರಿಕ ಮತ್ತು ಇಸ್ರೇಲ್ನ ಉದ್ದೇಶ ಆಗಿದೆ. ಇರಾನ್ ವಿದೇಶಾಂಗ ಸಚಿವ ಲಾವ್ರೋವ್ ಅವರಿಂದ ಅಮೆರಿಕಗೆ ಚಾಟಿ ಬೀಸುವ ಪ್ರಯತ್ನ ಆಗಿದೆ. ಅಣ್ವಸ್ತ್ರ ಖಂಡಾಂತರ ಕ್ಷಿಪಣಿಯ ನೆಪ ಒಡ್ಡಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಅಮೆರಿಕ ದಾಳಿಗೆ ಅಸಲಿ ಕಾರಣ ಅದು ಕೇವಲ ಅವರು ನ್ಯೂಕ್ಲಿಯರ್ ಪ್ಲಾಂಟ್ನ ರೆಡಿ ಮಾಡ್ತಾರೆ ಅದಲ್ಲ, ರೆಜಿಮ್ ಚೇಂಜ್ ಮಾಡಬೇಕು ಅಂಡ್ ಫಿನಾನ್ಷಿಯಲಿ ನಾವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀವಿ ಅದ್ರ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಅವರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಕೇವಲ ಜಿಯೋಗ್ರಾಫಿಕಲ್ ಯುದ್ಧವಾಗಿ ಅಥವಾ ಭೌಗೋಳಿಕ ಯುದ್ಧವಾಗಿ ಮಾತ್ರ ಉಳ್ಕೊಂಡಿಲ್ಲ, ಬದಲಾಗಿ ಆರ್ಥಿಕವಾಗಿ ಕಬಳಿಸೋಕೆ ನಡೀತಾ ಇರುವ ಯತ್ನ ಅಂತ. ವೆನೆಜುಲಾದಲ್ಲಿ ಏನಾಯ್ತು, ಅಧ್ಯಕ್ಷನ ಹೆಂಡತಿನೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈಗೆ ಹಗ್ಗ ಕಟ್ಕೊಂಡು ಎಳ್ಕೊಂಡು ಬಂದ್ರು. ಇರಾನ್ನಲ್ಲೂ ಹಂಗೆ ಮಾಡಬೇಕು ಅನ್ನೋದು ಪ್ರಯತ್ನ. ಆಗ ವೆನೆಜುಲಾ, ಈಗ ಇರಾನ್ ಅಂತ ಅವ್ರು ಹೇಳ್ತಾ ಇರೋದು. ಲಾವ್ರೋವ್ ಇವರ ಸ್ಟೇಟ್ಮೆಂಟ್ ಇದು. ಅಮೆರಿಕ ಇರುವ ಯುದ್ಧದ ನಿಯಮಗಳನ್ನ ಗಾಳಿಗೆ ತೂರಿ ಮತ್ತೊಂದು ದೇಶದ ಮೇಲೆ ಕಣ್ಣು ಹಾಕ್ತಾ ಇದೆ, ಅವರಿಗೆ ನಷ್ಟವನ್ನ ಉಂಟು ಮಾಡ್ತಾ ಇದೆ. ಇದು ಕೇವಲ ಭೌಗೋಳಿಕ ವಿಚಾರವಾಗಿ ಅಥವಾ ಒಂದು ರೆಜಿಮೆ ಯುದ್ಧ ವಿಚಾರವಾಗಿ ಮಾತ್ರ ಉಳ್ಕೊಂಡಿಲ್ಲ. ಅಲ್ಲಿರುವಂತಹ ಸರ್ಕಾರವನ್ನು ಕೆಡಬೇಕು ಅಥವಾ ಅಲ್ಲಿರುವಂತಹ ನಾಯಕ ಬೇಡ, ಮೂಲಭೂತವಾದಿತನವನ್ನು ತೋರಿಸ್ತಾರೆ ಅಥವಾ ನ್ಯೂಕ್ಲಿಯರ್ ಪ್ಲಾಂಟನ್ನು ರೆಡಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅವರಲ್ಲಿರುವಂತಹ ಆರ್ಥಿಕ ಉತ್ಪನ್ನಗಳನ್ನು ತಮ್ಮ ಕಡೆ ಸೆಳೆಕೊಳ್ಳಕ್ಕೆ ಇವರ ಪ್ರಯತ್ನ. ಇದು ರಷ್ಯಾ ವಿದೇಶಾಂಗ ಸಚಿವ ಲಾವ್ರೋವ್ ಅವರ ಸ್ಟೇಟ್ಮೆಂಟ್. ಅಮೆರಿಕದ ಇಂಟೆನ್ಷನ್ ಏನು, ಅವ್ರು ಯಾಕೆ ಸೂಪರ್ ಪವರ್ ಕಂಟ್ರಿ ಆಗಿದ್ದಾರೆ ಆ್ಯಂಡ್ ಅವ್ರು ಮಾಡ್ಕೊಂಡು ಬಂದಿರೋದು ಏನು, ಹಿಂದೆಯಿಂದ ಇವಾಗ ಮಾಡ್ತಾ ಇರೋದು ಏನು, ಅದನ್ನು ವಿವರಿಸುವ ಪ್ರಯತ್ನವನ್ನು ರಷ್ಯಾದ ವಿದೇಶಾಂಗ ಸಚಿವ ಮಾಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗೆ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಹಾಗಾದ್ರೆ ರಷ್ಯಾ ವಿದೇಶಾಂಗ ಸಚಿವರು ಹೇಳ್ತಾ ಇರೋದು ಇದು ಕೇವಲ ಭೌಗೋಳಿಕ ವಿಚಾರವಾಗಿ ನಡೀತಾ ಇರೋ ಯುದ್ಧವೋ ಅಥವಾ ಒಂದು ರೆಜಿಮೆ ಚೇಂಜ್ ಮಾಡೋ ಯುದ್ಧವೋ, ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಹಾಕ್ತಾ ಇದ್ದಾರೆ ಅನ್ನೋ ಕಾರಣಕ್ಕೂ ಅಲ್ಲ, ತೈಲ ಭಂಡಾರದ ಮೇಲೆ ಅಥವಾ ಆರ್ಥಿಕ ಉತ್ಪನ್ನದ ಮೇಲೆ ಕಣ್ಣು ಹಾಕ್ತಾ ಇದೆ ಅಮೆರಿಕ ಅಂತಲ್ಲ ಇದರ ಉದ್ದೇಶ? ಖಂಡಿತ ಇದು ಏನೊಂದು ಓಪನ್ ಸೀಕ್ರೆಟ್ ಅಂತ ಇತ್ತು, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಏನೊಂದು ಮಧ್ಯಪ್ರಾಚ್ಯದಲ್ಲಿ ತೈಲದ ಮೇಲೆ ಆಧಿಪತ್ಯವನ್ನು ಯಾರು ಸ್ಥಾಪನೆ ಮಾಡಬೇಕು ಅನ್ನೋಕ್ಕೆ ನಡೀತಿರೋ ಯುದ್ಧ ಇದು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಅದಕ್ಕೆ ಒಂದು ಅಧಿಕೃತ ಮುದ್ರೆ ಅನ್ನೋ ರೀತಿಯಾಗಿ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರೋವ್ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ವೆನೆಜುವೆಲಾ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಡುರೋ ಅವ್ರ ಮೇಲೆ ಆರೋಪ ಮಾಡಿದ್ದಂಥ ಟ್ರಂಪ್ ಅವರು ಆರೋಪ ಮಾಡಿದ್ದೇನು ಅಂದರೆ ಒಂದು ಟೆರರಿಸಮ್ ಮಾಡ್ತಿದ್ದಾರೆ ಅಂತ. ಅಂದರೆ ಡ್ರಗ್ಸ್ನ ಅಮೆರಿಕಾಗೆ ಸಾಗಿಸೋದ್ರ ಮೂಲಕ ಭಯೋತ್ಪಾದನೆಯನ್ನು ಮಾಡ್ತಿದ್ದಾರೆ, ಮಾದಕ ವಸ್ತುಗಳ ಭಯೋತ್ಪಾದನೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವ್ರನ್ನ ರಾತ್ರೋರಾತ್ರಿ ಒಂದು ರೀತಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಅಮೆರಿಕ ಬಂಧನದಲ್ಲಿಟ್ಟಿದೆ. ಇದೀಗ ವೆನೆಜುವೆಲಾದ ತೈಲ ಭಂಡಾರ ಅಮೆರಿಕ ಕೈವಶ ಆಗಿದೆ. ವೆನೆಜುವೆಲಾದಲ್ಲಿ ತಮ್ಮ ಕೈಗೊಂಬೆ ಸರ್ಕಾರವನ್ನು ಟ್ರಂಪ್ ರಚನೆ ಮಾಡಿದ್ದಾರೆ. ಅದೇ ರೀತಿ ಇರಾನ್ನಲ್ಲೂ ಕೂಡ ಏನೊಂದು ಶಿಯಾ ಮುಸ್ಲಿಂ ನಾಯಕರ ಒಂದು ನೇತೃತ್ವದಲ್ಲಿದ್ದಂಥ ಇಸ್ಲಾಮಿಕ್ ರೆಜಿಮ್ ಸರ್ಕಾರವನ್ನು ಅಂತ್ಯಗೊಳಿಸಿದ್ರೆ ಇರಾನ್ನಲ್ಲಿರುವಂಥ ಅತಿ ದೊಡ್ಡ ತೈಲ ಭಂಡಾರ ತಮ್ಮ ಕೈವಶ ಆಗುತ್ತೆ ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿಂತ ಮಾಡಿದರು. ಆದರೆ ಆ ಒಂದು ಡೊನಾಲ್ಡ್ ಟ್ರಂಪ್ ಇರ್ಬೋದು, ಅಮೆರಿಕ ಇರ್ಬೋದು ಮತ್ತು ಇಸ್ರೇಲ್ ಇರ್ಬೋದು, ಅವ್ರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಒಂದು ಪ್ರಬಲವಾದ ತಿರುಗೇಟನ್ನು ಕೊಡೋದ್ರ ಮೂಲಕ ಇರಾನ್ ಎಲ್ಲರನ್ನು ಬೆರಗುಗೊಳಿಸಿದೆ ಮತ್ತು ತಾವು ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಬದ್ಧತೆಯನ್ನು ಹೊಂದಿದ್ದೀವಿ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಈ ಮೂಲಕ ಇದು ಒಂದು ತೈಲಕ್ಕಾಗಿ ನಡೀತಿರೋ ಇಂಥ ಯುದ್ಧ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗಾಗಲೇ ಎಲ್ಲ ದೇಶಗಳಲ್ಲೂ ಅಮೆರಿಕ ತನ್ನ ನೌಕಾನೆಲೆ ಇರ್ಬೋದು, ವಾಯುನೆಲೆ ಇರ್ಬೋದು ಹೊಂದಿದೆ.
ಆ ಎಲ್ಲ ರಾಷ್ಟ್ರಗಳ ತೈಲ ಸಂಪತ್ತಿನ ಮೇಲೆ ಅಮೆರಿಕ ಪರೋಕ್ಷವಾಗಿ ತನ್ನ ಹಿಡಿತವನ್ನು ಹೊಂದಿದೆ, ಯಾಕೆಂದರೆ ಪೆಟ್ರೋಲ್ ಡಾಲರ್ ಮೂಲಕ. ಆದರೆ ಇರಾನ್ ಮೇಲೆ ಯಾವುದೇ ಆ ಥರದ್ದು ನಿಯಂತ್ರಣ ಇರಲಿಲ್ಲ ಅಮೆರಿಕಾಗೆ. ಇದೀಗ ಅದೇ ಒಂದು ನಿಯಂತ್ರಣವನ್ನು ಪುನರ್ಸ್ಥಾಪನೆ ಮಾಡಬೇಕು ಅನ್ನೋದು ಅಮೆರಿಕದ ಉದ್ದೇಶ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ, ಯಾಕೆಂದರೆ 1971ಕ್ಕಿಂತ ಮೊದಲು ಶಾ ರಜಾ ಪಹಲ್ವಿ ಸರ್ಕಾರ ಏನಿತ್ತು ಅದು ಅಮೆರಿಕ ಕೈಗೊಂಬೆ ಆಗಿತ್ತು ಇರಾನ್ನ ಆಗಿನ ಸರ್ಕಾರ. ಆಗ ಕೂಡ ಅಮೆರಿಕ ಅಲ್ಲಿದ್ದಂಥ ತೈಲ ಒಂದು ಸಂಪತ್ತೇನಿತ್ತು ಅದನ್ನು ತನಗೆ ಬೇಕಾದ ದರಕ್ಕೆ ಖರೀದಿ ಮಾಡ್ತಿತ್ತು. ಆದರೆ ಆ ನಂತರ ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು ಆ ನಂತರ ಅಮೆರಿಕಾಗೆ ಇರಾನ್ ಕೈ ತಪ್ಪು ಹೋಗಿತ್ತು. ಇದೀಗ ಮತ್ತೆ ಇರಾನ್ನ ತನ್ನ ಕೈವಶ ಮಾಡ್ಕೊಳೋದಕ್ಕೆ ಅಲ್ಲಿ ರೆಜಿಮ್ ಚೇಂಜ್ ಮಾಡಿ ಅಲ್ಲಿನ ಒಂದು ತೈಲ ಭಂಡಾರದ ಮೇಲೆ ಪರೋಕ್ಷವಾಗಿ ತನ್ನ ಹಿಡಿತವನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಪ್ರಯತ್ನಿಸ್ತಾ ಇದೆ. ಈ ಎಲ್ಲ ವಿಚಾರಗಳು ಜಾಗತಿಕ ಮಟ್ಟದ ಏನು ವಿಚಾರಗಳಿದ್ದಾವೆ ಅದನ್ನು ರಷ್ಯಾದ ವಿದೇಶಾಂಗ ಸಚಿವರು ಇವತ್ತು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳೋದ್ರ ಮೂಲಕ ಅಮೆರಿಕದ ಬಣ್ಣವನ್ನು ಮತ್ತೊಮ್ಮೆ ಬಯಲು ಮಾಡೋ ಕೆಲಸ ಮಾಡಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.